ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಪರೀಕ್ಷೆ ಮಾಡಿ ಅಮೆರಿಕ ಸೇರಿದ ಹಾಗೆ ತನ್ನ ಶತ್ರುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದ ಚೈನಾದಿಂದ ಈಗ ಮತ್ತೊಂದು ಸುದ್ದಿ ಹೊರಬೀಳ್ತಾ ಇದೆ. ಈ ಬಾರಿ ಚೈನಾಗೆ ಬಹುದೊಡ್ಡ ಮುಖಭಂಗ ಆಗುವಂತಹ ವರದಿ ಬರ್ತಾ ಇದೆ. ಪೆಸಿಫಿಕ್ ಸಾಗರದಲ್ಲಿ ಚಕ್ರವರ್ತಿಯಾಗಿ ಮೆರೆದಾಡುವ ಕನಸು ಕಾಣ್ತಾ ಇದ್ದ ಚೈನಾಗೆ ತನ್ನ ನ್ಯೂಕ್ಲಿಯರ್ ಸಬ್ಮರಿನ್ ಒಂದು ಮುಳುಗಿರುವ ಘಟನೆ ಆಘಾತವನ್ನು ತಂದಿದೆ. ಅಷ್ಟೇ ಅಲ್ಲದೆ ಆ ಘಟನೆಯನ್ನ ಚೈನಾ ಜಗತ್ತಿನ ಕಣ್ಣಿಂದ ಮುಚ್ಚಿಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದು ಈ ನ್ಯೂಕ್ಲಿಯರ್ ಸಬ್ಮರಿನ್ ಮುಳುಗಡೆ ಚೈನಾಗೆ ಎಷ್ಟರ ಮಟ್ಟಿಗೆ ಅವಮಾನವನ್ನು ತಂದೊಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾದ್ರೆ ಏನಿದು ಚೈನಾದ ಸಬ್ಮರಿನ್ ಕಥೆ? ಅಮೆರಿಕಾನ ಮೀರಿಸುವಂತೆ ಅಣ್ವಸ್ತ್ರ ಸಬ್ಮರಿನ್ಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ ಒಂದರ ಹಿಂದೊಂದರಂತೆ ಸಬ್ಮರಿನ್ಗಳನ್ನ ನೀರಿಗಿಳಿಸ್ತಾ ಇದ್ದ ಚೈನಾ ಇಲ್ಲಿ ಸೋಲ್ತಾ ಇರೋದು ಯಾಕೆ? ಇದರಿಂದ ಚೈನಾದ ಆಂಬಿಷನ್ಗೆ ಹೇಗೆ ಹೊಡೆತ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಾಗತಿಕ ಮಟ್ಟದಲ್ಲಿ ಚೈನಾಗೆ ಬಹುದೊಡ್ಡ ಅವಮಾನ ಆಗ್ತಾ ಇದೆ. ಇತ್ತೀಚೆಗೆ ಚೈನಾ ನಿರ್ಮಾಣ ಮಾಡಿದ ಝೂ ಕ್ಲಾಸ್ನ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರಿನ್ ಓಚಾಂಗ್ ಸಬ್ಮರಿನ್ ಬಿಲ್ಡಿಂಗ್ ಯಾರ್ಡ್ ಅಲ್ಲೇ ಸಮುದ್ರದ ತಳವನ್ನು ಸೇರಿದೆ. ಈ ಘಟನೆ ಕಳೆದ ಮೇ ಅಥವಾ ಜೂನ್ ನಲ್ಲಿ ನಡೆದಿದ್ದು ಚೈನಾ ಸರ್ಕಾರ ಈ ವಿಷಯ ಹೊರ ಜಗತ್ತಿಗೆ ಗೊತ್ತೇ ಆಗದ ಹಾಗೆ ಇದನ್ನ ಮುಚ್ಚಿ ಹಾಕೋದಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಇತ್ತೀಚೆಗೆ ಈ ಘಟನೆಯ ಬಗ್ಗೆ ಸ್ಯಾಟಲೈಟ್ ಇಮೇಜುಗಳ ಸಮೇತ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ವರದಿಯನ್ನು ಪ್ರಕಟ ಮಾಡಿತು. ಆ ವರದಿ ಚೈನಾದ ಸಬ್ಮರಿನ್ ವೈಫಲ್ಯವನ್ನ ಜಗತ್ತಿಗೆ ತೋರಿಸಿ ಈ ಘಟನೆ ಹೊರಗೆ ಗೊತ್ತಾಗಬಾರದು ಅನ್ನೋ ನಿಟ್ಟಲ್ಲಿ ಚೈನಾ ಮಾಡಿದ ಎಲ್ಲ ತಂತ್ರಗಳನ್ನು ಕೂಡ ಹೊರ ಹಾಕ್ತಾ ಇದೆ. ಇಲ್ಲಿ ಸಬ್ಮರಿನ್ ಒಂದು ತಾಂತ್ರಿಕ ಕಾರಣಗಳಿಂದ ಮುಳುಗಿ ಹೋದ್ರೆ ಆ ದೇಶಕ್ಕೆ ಅವಮಾನ ಯಾಕಾಗಬೇಕು? ಒಂದು ವಾಹನ ಇದೆ ಅಂದ ಮೇಲೆ ಆಕ್ಸಿಡೆಂಟ್ಗಳು ಸಹಜ. ರಷ್ಯಾ ಮಾಡಿದ ಮಿಗ್ ಯುದ್ಧ ವಿಮಾನಗಳು ಹೇಗೆ ಆಟಿಕೆಗಳ ಹಾಗೆ ಆಕಾಶದಿಂದ ಕುಸಿದು ಬಿದ್ವು, ಭಾರತದ ಯುದ್ಧ ನೌಕೆಗಳಲ್ಲಿ ಕೂಡ ಸಮಸ್ಯೆಗಳು ಕಾಣಿಸ್ಕೊಂಡ್ವು. ಅಮೆರಿಕದ ಯುದ್ಧ ನೌಕೆಗಳೇನು ಮುಳುಗೇ ಇಲ್ವೇ? ಟೆಕ್ನಾಲಜಿಯ ಮೇಲೆ ಡಿಪೆಂಡ್ ಆಗಿರೋ ಹೊತ್ತಲ್ಲಿ ಇಂಥ ಅವಘಡಗಳು ಸಂಭವಿಸ್ತಲೇ ಇರುತ್ತವೆ. ಅದನ್ನ ಅವಮಾನ, ಮುಖಭಂಗ ಅಂತೆಲ್ಲ ಯಾಕೆ ಕರೀಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಹುಟ್ಟುತ್ತೆ. ಟ್ವಿಸ್ಟ್ ಇರೋದಿಲ್ಲೇನೆ. ಅದೇನು ಅಂತ ಅರ್ಥ ಆಗಬೇಕು ಅಂದ್ರೆ, ಚೈನಾ ತನ್ನ ಆಯುಧಗಳನ್ನ ಬಲಪಡಿಸಿಕೊಳ್ಳೋದ್ರಲ್ಲಿ, ಸಬ್ಮರಿನ್ ಹಾಗೂ ನೌಕಾಪಡೆಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ನಿಟ್ಟಲ್ಲಿ ಯಾವ ಪರಿ ಆಧುನೀಕರಣಕ್ಕೆ ಮುಂದಾಗ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕು. ಸ್ನೇಹಿತರೆ, ಈ ಜಗತ್ತಲ್ಲಿ ಅತಿ ದೊಡ್ಡ ನೌಕಾಪಡೆಯನ್ನ ಹೊಂದಿರೋದು ಚೈನಾ. ಆದರೆ ಅತ್ಯಾಧುನಿಕ ಹಾಗೂ ಸಮರ್ಥ ನೌಕಾಪಡೆಯನ್ನ ಹೊಂದಿರೋದು ಅಮೆರಿಕ. ಇಲ್ಲಿ ಚೈನಾದ ನೌಕಾಪಡೆಯಲ್ಲಿ ಒಟ್ಟು 1015 ವಿವಿಧ ರೀತಿಯ ಹಡಗುಗಳಿವೆ. ಆದರೆ ಅಮೆರಿಕದ ಬಳಿ ಇರೋದು ಕೇವಲ 364 ಹಡಗುಗಳು ಮಾತ್ರ. ಇಲ್ಲಿ ಅಮೆರಿಕ ಬಳಿ ಇರುವ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳು, ಡೆಸ್ಟ್ರಾಯರ್ಗಳು, ಕ್ರೂಸರ್ಗಳು, ಗೈಡೆಡ್ ಮಿಸೈಲ್ಗಳು, ಅಟ್ಯಾಕಿಂಗ್ ವೆಸಲ್ಗಳು ಚೈನಾಗಿಂತಲೂ ತುಂಬಾ ಎಫೆಕ್ಟಿವ್ ಆಗಿವೆ. ಹೀಗಾಗಿ ಚೈನಾದ ಬಳಿ ಎಷ್ಟು ಹಡಗುಗಳಿದ್ರೂ ಕೂಡ ಅವುಗಳನ್ನು ಡೆಸ್ಟ್ರಾಯ್ ಮಾಡೋ ಶಕ್ತಿ ಅಮೆರಿಕದ ನೌಕಾಪಡೆಗಿದೆ. ಹೀಗಾಗಿನೇ ಚೈನಾ ತನ್ನ ನೌಕಾಪಡೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಹೆಚ್ಚು ಸಬ್ಮರಿನ್ಗಳನ್ನ, ಅಟ್ಯಾಕಿಂಗ್ ವೆಸಲ್ಗಳನ್ನ ಹೊಂದೋ ಕಡೆಗೆ ಚೈನಾ ದೊಡ್ಡ ಹೆಜ್ಜೆಗಳನ್ನು ಇಡಬಯಸ್ತಾ ಇದೆ. ಸದ್ಯಕ್ಕೆ ಚೈನಾ ಬಳಿ 60 ಸಬ್ಮರಿನ್ಗಳಿವೆ. ಅದರಲ್ಲಿ 6 ಸಬ್ಮರಿನ್ಗಳು ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಗಳು, ಹಾಗೆಯೇ ಇನ್ನು 6 ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕಿಂಗ್ ಸಬ್ಮರಿನ್ಗಳಿವೆ. ಇನ್ನು 48 ಡೀಸೆಲ್ ಪವರ್ಡ್ ಸಬ್ಮರಿನ್ಗಳಿದ್ದು ಒಟ್ಟು 60 ಸಬ್ಮರಿನ್ಗಳು ಚೀನಾದ ನೌಕಾಪಡೆಯ ಸೇವೆಯಲ್ಲಿವೆ. ಹಾಗೇನೆ ಈ ಫ್ಲೀಟ್ ಅನ್ನ 65ಕ್ಕೆ ಏರಿಸುವ ಗುರಿಯನ್ನು ಕೂಡ ಚೈನಾ ಹಾಕೊಂಡಿದ್ದು 2025ಕ್ಕೆ ಅದು ಸಾಧ್ಯ ಆಗಬೇಕು ಅಂತ ಚೈನಾ ಅಂದುಕೊಂಡಿದೆ. ಹಾಗೇನೆ 2035ರ ಹೊತ್ತಿಗೆ ತನ್ನ ಸಬ್ಮರಿನ್ಗಳ ಸಂಖ್ಯೆಯನ್ನ 80ಕ್ಕೆ ಏರಿಸಿಕೊಳ್ಳುವ ಬಗ್ಗೆ ಕೂಡ ಚೈನಾ ಯೋಚನೆ ಮಾಡ್ತಾ ಇದೆ, ಯೋಜನೆಯನ್ನ ಹಾಕೊಂಡಿದೆ ಅಂತ ಪೆಂಟಗಾನ್ನ ವರದಿಗಳು ಹೇಳ್ತಾ ಇವೆ. ಆದರೆ ಈಗಾಗಲೇ ನಿರ್ಮಾಣದ ಹಂತದಲ್ಲಿರುವ ಸಬ್ಮರಿನ್ಗಳನ್ನು ಕೂಡ ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ತನ್ನ ಗುರಿಯನ್ನ ಈಗಾಗಲೇ ತಲುಪಿದೆಯಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ. ಯಾಕೆಂದ್ರೆ ಚೈನಾದ ಬಳಿ ಸದ್ಯಕ್ಕೆ 79 ಸಬ್ಮರಿನ್ಗಳಿವೆ ಅನ್ನೋ ಮಾಹಿತಿಯನ್ನ ಒಂದಷ್ಟು ಪತ್ರಿಕೆಗಳು ಹೊರಹಾಕಿವೆ. ಇಲ್ಲಿ ಯಾಕೆ ಚೈನಾಗೆ ನೌಕಾಪಡೆ ಮೇಲೆ ಇಷ್ಟೊಂದು ಆಸಕ್ತಿ ಅನ್ನೋದನ್ನ ನಾವು ನೋಡೋದಾದ್ರೆ, ಚೈನಾ ಇಂಡೋ ಪೆಸಿಫಿಕ್ ಭಾಗದ ಸಾಕಷ್ಟು ದ್ವೀಪಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಗೆಳೆಯರೆ, ದಕ್ಷಿಣ ಚೈನಾ ಸಮುದ್ರದಲ್ಲಿ ಜಪಾನ್, ತೈವಾನ್, ಫಿಲಿಪೀನ್ಸ್ಗಳ ಮೇಲೆ ಚೈನಾ ಆಗಾಗ ಗುಟ್ರು ಹಾಕ್ತಾ ಇರತ್ತೆ. ಈ ತೈವಾನ್ ಇದೆಯಲ್ಲ, ಇಡೀ ಭೂಪ್ರದೇಶ ತನಗೆ ಸೇರಬೇಕು ಅಂತ ಹೇಳುವ ಚೈನಾ ಜಪಾನ್ನ ಸೆಂಕಾಕು ದ್ವೀಪಗಳ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತಿದೆ. ಹಾಗೇನೆ ಫಿಲಿಪೀನ್ಸ್ನ ಕರಾವಳಿಗೆ ತುಂಬಾ ಹತ್ತಿರದಲ್ಲಿರುವ ಸಬಿನಾ ಶೋಲ್, ಸಿಯರಾ ಮಡ್ರೆ ದ್ವೀಪಗಳನ್ನು ಕೂಡ ತನಗೆ ಸೇರಿದ ದ್ವೀಪಗಳು ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಹಾಗೆ ಆ ದ್ವೀಪಗಳ ಬಳಿಗೆ ಫಿಲಿಪೀನ್ಸ್ನ ನೌಕಾಪಡೆ ಬಾರದ ಹಾಗೆ ಅದು ತಡೀತಾ ಇದೆ ಕೂಡ. ಇನ್ನು ತೈವಾನ್, ಜಪಾನ್ ಹಾಗೂ ಫಿಲಿಪೀನ್ಸ್ಗಳನ್ನ ಎದುರಿಸಬೇಕು ಅಂದ್ರೆ ಚೈನಾಗೆ ಬಲಿಷ್ಠ ನೌಕಾಪಡೆಯ ಅಗತ್ಯ ಇರುತ್ತೆ. ಇದರ ಜೊತೆಗೆ ಅಮೆರಿಕಾನ ಕೂಡ ಇಲ್ಲಿ ಚೈನಾ ಎದುರಿಸಿ ನಿಲ್ಲಬೇಕಾಗತ್ತೆ. ಯಾಕೆಂದ್ರೆ ಈ ಯಾವುದೇ ದೇಶಗಳ ಮೇಲೆ ಚೈನಾ ದಾಳಿಯನ್ನು ಮಾಡಿದ್ರೆ ಅಥವಾ ಸಂಘರ್ಷಕ್ಕೆ ನಿಂತರೆ ಅಲ್ಲಿಗೆ ಅಮೆರಿಕಾದ ನೌಕಾಪಡೆಗಳು ಬಂದು
ನಿಲ್ಲುತ್ತವೆ. ಸದ್ಯಕ್ಕೆ ಅಮೆರಿಕಾದ ನೌಕಾಪಡೆಗಳನ್ನು ಎದುರಿಸೋದಕ್ಕೆ ಚೈನಾಗೆ ಹೆಚ್ಚಿನ ಪ್ರಮಾಣದ ಸಬ್ಮರೀನ್ಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬೇಕಾಗುತ್ತವೆ. ಯಾಕೆಂದ್ರೆ ಅಮೆರಿಕ ಯುದ್ಧಕ್ಕೆ ಬರೋದು ಅಂದ್ರೆ ಕೇವಲ ಅಲ್ಲಿ ಅಮೆರಿಕ ಮಾತ್ರ ಬರೋದಿಲ್ಲ, ಅದರ ಜೊತೆಗೆ ನ್ಯಾಟೋ ಪಡೆಗಳು ಕೂಡ ಬರುತ್ತವೆ. ಇಲ್ಲಿ ಅಮೆರಿಕಾದ ಮಿತ್ರ ದೇಶಗಳ ಶಕ್ತಿಯ ಮುಂದೆ ನಿಲ್ಲಬೇಕು ಅಂದ್ರೆ ಚೈನಾ ಮತ್ತಷ್ಟು ಶಕ್ತಿಶಾಲಿ ಆಗಬೇಕಾಗತ್ತೆ. ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಕೂಡ ಚೈನಾ ತನ್ನ ಆಧಿಪತ್ಯವನ್ನ ಸಾಧಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಚೈನಾದ ಈ ಕನಸುಗಳು ಈಡೇರೋದಲ್ಲ, ಅವುಗಳ ಸಮೀಪಕ್ಕೆ ಬರಬೇಕು ಅಂದ್ರೂ ಕೂಡ ಅದು ತನ್ನ ಸಬ್ಮರಿನ್ ಹಾಗೂ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೋಬೇಕು. ಹೀಗಾಗಿನೇ ಚೈನಾ ತನ್ನ ಸೇನೆಯನ್ನ ಮಾಡರ್ನೈಸ್ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅವರು ನೌಕಾದಳದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಹೀಗೆ ಚೈನಾ ತನ್ನ ಶತ್ರುಗಳ ವಿರುದ್ಧ ಬಲಿಷ್ಠ ನೌಕಾಪಡೆಯನ್ನು ಕಟ್ಟುವ ಸಮಯದಲ್ಲೇ ಹೊಸದಾಗಿ ನಿರ್ಮಾಣ ಮಾಡಿದ್ದ ನ್ಯೂಕ್ಲಿಯರ್ ಸಬ್ಮರಿನ್ ಒಂದು ಇದ್ದಕ್ಕಿದ್ದ ಹಾಗೆ ಮುಳುಗಿ ಹೋಗೋದಿದೆಯಲ್ಲ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಚೈನಾಗೆ ಕಷ್ಟ ಆಗ್ತಾ ಇದೆ. ಈ ಬಗ್ಗೆ ವಾಲ್ ಸ್ಟ್ರೀಟ್ ವರದಿಯನ್ನ ಗಮನಿಸಿದ್ರೆ ಆ ಸಬ್ಮರಿನ್ ನಲ್ಲಿ ತಾಂತ್ರಿಕ ವಸ್ತುವೊಂದು ಎಕ್ಸ್ಪ್ಲೋಡ್ ಆದ ಕಾರಣದಿಂದ ಸಬ್ಮರಿನ್ ನೀರಲ್ಲಿ ಮುಳುಗಿದೆ. ಅದನ್ನ ರಕ್ಷಿಸಿಕೊಳ್ಳೋದಕ್ಕೆ ಕಟ್ಟ ಕಡೆಯ ಕ್ಷಣದವರೆಗೆ ಚೈನಾ ಪ್ರಯತ್ನವನ್ನು ಮಾಡ್ತು, ಆದ್ರೆ ಅದರಲ್ಲಿ ಅವರು ಸಫಲರಾಗಲಿಲ್ಲ. ಈ ಸಬ್ಮರಿನ್ ಮುಳುಗಿ ಹೋಗಿರೋದು ಸ್ಯಾಟಲೈಟ್ ಇಮೇಜ್ಗಳಿಂದ ಸ್ಪಷ್ಟವಾಗ್ತಾ ಇದೆ. ಇನ್ನು ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗೆ ಬಾರದ ಹಾಗೆ ಚೈನಾ ಸಾಕಷ್ಟು ಎಚ್ಚರಿಕೆಗಳನ್ನು ಕೂಡ ವಹಿಸಿತ್ತು. ಆದರೆ ಒನ್ಸ್ ಅಗೈನ್ ಇಲ್ಲಿ ಚೈನಾ ಅನ್ನೋದು ಬಾಂಬು ಕರ್ಟನ್ ಅನ್ನೋದು ಮತ್ತೆ ಸಾಬೀತಾಗಿದೆ. ಚೈನಾದಲ್ಲಿ ನಡೆಯುವ ಘಟನೆಗಳು ಇಂದಲ್ಲ ನಾಳೆ ಜಗತ್ತಿಗೆ ಗೊತ್ತಾಗತ್ವೆ ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸ್ತಾ ಇದೆ. ಗೆಳೆಯರೆ, ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ಇತ್ತಲ್ಲ, ಅದನ್ನ ಐರನ್ ಕರ್ಟನ್ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಇಡೀ ಸೋವಿಯತ್ ಯೂನಿಯನ್ ನಲ್ಲಿ ಎಲ್ಲೇ ಏನೇ ನಡೆದ್ರೂ ಕೂಡ ಅಲ್ಲಿನ ಆಡಳಿತದ ಅನುಮತಿ ಇಲ್ಲದೆ ಇದ್ರೆ ಅಥವಾ ಆ ಸುದ್ದಿ ಹೊರಗೆ ಹೋಗಬೇಕು ಅಂತ ಆಡಳಿತ ಬಯಸದೇ ಇದ್ರೆ ಯಾವುದೇ ಕಾರಣಕ್ಕೂ ಸೋವಿಯತ್ ನಲ್ಲಿ ನಡೆದ ಘಟನೆಗಳು ಹೊರ ಪ್ರಪಂಚವನ್ನ ತಲುಪೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆದ್ರೆ ಚೈನಾದ ವಿಷಯದಲ್ಲಿ ಹಾಗಾಗ್ತಾ ಇಲ್ಲ. ಚೈನಾದಲ್ಲಿ ಏನೇ ಆದರೂ ಕೂಡ ಅದರ ಒಂದಷ್ಟು ಮಾಹಿತಿ ಆದರೂ ಹೊರಗಡೆ ಸೋರಿಕೆ ಆಗ್ತಾ ಇದೆ. ಹೀಗಾಗಿ ಸೋವಿಯತ್ಗಿದ್ದ ಬಲಿಷ್ಠ ಗೌಪ್ಯತೆಯ ಶಕ್ತಿ ಚೀನಾಗೆ ಇಲ್ಲ ಅನ್ನೋದು ಕೂಡ ಈ ವಿಷಯದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಇನ್ನು ಈ ಸಬ್ಮರಿನ್ ಮುಳುಗಡೆಯಿಂದ ಚೈನಾದ ತಂತ್ರಜ್ಞಾನದ ಮೇಲೆ ಜಗತ್ತಿಗೆ ಅನುಮಾನ ಮೂಡುತ್ತೆ. ಅಷ್ಟೇ ಅಲ್ಲದೆ ಚೈನಾ ಇಲ್ಲಿವರೆಗೆ ನಿರ್ಮಿಸಿರುವ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಹಾಗೂ ಇನ್ನಿತರ ಜಲಾಂತರ್ಗಾಮಿಗಳು ಕೂಡ ಇದೇ ರೀತಿಯ ತಂತ್ರಜ್ಞಾನವನ್ನೇ ಹೊಂದಿದ್ರೆ ಅವು ನೀರಲ್ಲಿ ಮುಳುಗಿ ಹೋಗುವ ಆತಂಕಕ್ಕೀಡಾಗತ್ವೆ ಅನ್ನೋ ಮಾತನ್ನ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆ ಕೆಲವರು ಮಾತ್ರ ಚೈನಾದ ಈ ನಿರ್ಧಾರವನ್ನ ಹಾಗೂ ಸಬ್ಮರಿನ್ ಮುಳುಗಿದ ಘಟನೆಯನ್ನ ಅವರು ಗೌಪ್ಯವಾಗಿಟ್ಟದ್ದನ್ನ ಸಮರ್ಥನೆ ಕೂಡ ಮಾಡ್ಕೋತಾ ಇದ್ದಾರೆ. ಹಾಗೆ ನೋಡಿದ್ರೆ ಅಮೆರಿಕ ತನ್ನ ರಹಸ್ಯ ಕಾರ್ಯಾಚರಣೆಗಳಿಗೆ ಅಂತಲೇ ಇಟ್ಟುಕೊಂಡಿರುವ ಏರಿಯಾ 51 ನಲ್ಲಿ ಎಷ್ಟೆಲ್ಲ ವೈಫಲ್ಯಗಳನ್ನು ಅನುಭವಿಸಿದೆಯೋ ಬಲ್ಲವರು ಯಾರು? ಅದನ್ನೇನವರು ಹೊರ ಜಗತ್ತಿನ ಮುಂದೆ ಡಂಗುರ ಹೊಡ್ಕೊಂಡ ಬಂದಿದ್ದಾರೆ. ಹಾಗೇನೆ ಚೈನಾ ಕೂಡ ತನ್ನ ಗೆಲುವನ್ನ ಮಾತ್ರ ಸಂಭ್ರಮಿಸುವ ಈ ದೊಡ್ಡ ದೇಶಗಳು ತಮ್ಮ ಸೋಲಿನ ವಿಷಯವನ್ನ ಗುಟ್ಟಾಗಿಡುವುದಕ್ಕೆ ಬಯಸತ್ವೆ. ಇಲ್ಲಿ ಚೈನಾ ಕೂಡ ಅದೇ ಕೆಲಸವನ್ನ ಮಾಡೋ ಪ್ರಯತ್ನವನ್ನು ಮಾಡಿದೆ. ಆದ್ರೆ ಇಲ್ಲಿರೋ ಏಕೈಕ ಸಮಸ್ಯೆ ಅಂದ್ರೆ ಈ ಸಬ್ಮರಿನ್ ನೀರಲ್ಲಿ ಮುಳುಗುತ್ತಲ್ಲ, ಸಮುದ್ರದ ಒಳಗಿನ ಜೀವಿಗಳಿಗೆ ಏನಾದರೂ ತೊಂದರೆ ಆದೀತಾ ಅನ್ನೋದು. ಯಾಕೆಂದ್ರೆ ಇದು ನ್ಯೂಕ್ಲಿಯರ್ ಸಬ್ಮರಿನ್. ಒಂದ್ ವೇಳೆ ಸಬ್ಮರಿನ್ ಮುಳುಗಿದಾಗ ಅದರಲ್ಲಿ ಇಂಧನ ಇದ್ದದ್ದೇ ಆದ್ರೆ ಅದರಿಂದ ಒಂದಷ್ಟು ಸಮಸ್ಯೆಗಳುಂಟಾಗುವ ಸಾಧ್ಯತೆಗಳಿರುತ್ತವೆ. ಅಣು ಇಂಧನದ ಕಾರಣದಿಂದ ಸಮುದ್ರದ ಜೀವಿಗಳು ರೇಡಿಯೇಷನ್ಗೆ ತುತ್ತಾಗುವ ಅವಕಾಶಗಳಿದ್ದು ಈ ವಿಷಯದಲ್ಲಿ ನಾವು ತಲೆ ಕೆಡಿಸ್ಕೋಬೇಕೇ ಹೊರತು ಚೈನಾದ ಸೋಲನ್ನು ನೋಡಿ ಸಂಭ್ರಮಿಸೋದಕ್ಕೆ ಹೋಗಬಾರದು ಅಂತ ಕೂಡ ಕೆಲ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಘಟನೆಯಿಂದ ಚೈನಾದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳೇನು? ಗೆಳೆಯರೆ, ಈ ಸಬ್ಮರಿನ್ ಮುಳುಗಡೆಯಿಂದಾಗಿ ಚೈನಾದ ಆಯುಧ ತಯಾರಿಕೆಯ ವೇಗ ಇದೆಯಲ್ಲ, ಅದಕ್ಕೆ ಒಂದಷ್ಟರ ಮಟ್ಟಿಗೆ ಬ್ರೇಕ್ ಬೀಳಬಹುದು. ಮುಂದಿನ ದಿನಗಳಲ್ಲಿ ಸಬ್ಮರಿನ್ ಅಥವಾ ಯುದ್ಧ ನೌಕೆಗಳನ್ನು ತಯಾರು ಮಾಡಿಕೊಳ್ಳುವಾಗ ಅವರು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡೋದಕ್ಕೆ ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು. ಆ ಮೂಲಕ ಚೈನಾದ ಮಹತ್ವಾಕಾಂಕ್ಷೆ ಗುರಿಯ ಒಳಗಡೆ ಈಡೇರುವುದು ತಡ ಆಗಬಹುದು. ಇದು ಅಮೆರಿಕಾಗೆ ಒಂದಷ್ಟು ಲಾಭವನ್ನು ಮಾಡಿಕೊಡುತ್ತೆ. ಇನ್ನು ಎರಡನೆಯದು, ಚೈನಾ ಇದುವರೆಗೆ ಯಾರಿಗೆಲ್ಲ ತನ್ನ ಸಬ್ಮರಿನ್ಗಳನ್ನ, ನೌಕಾಪಡೆಯ ಆಯುಧಗಳನ್ನ ಹಾಗೂ ಇನ್ನಿತರ ಆಯುಧಗಳನ್ನ ಮಾರಾಟ ಮಾಡಿದೆಯೋ ಆ ದೇಶಗಳಲ್ಲಿ ಈ ಘಟನೆಯ ಕಾರಣದಿಂದ ಒಂದಷ್ಟು ಆತಂಕ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಚೈನಾದ ನೌಕಾಪಡೆಯ ಸಿಬ್ಬಂದಿಗೆ ಕೂಡ ಇದೇ ಮಾದರಿಯ ಇನ್ನಿತರ ಸಬ್ಮರಿನ್ಗಳೇನಿವೆ ಅವುಗಳನ್ನು ಬಳಸೋದಕ್ಕೆ ಒಂದಷ್ಟು ಭಯ ಉಂಟಾಗುವ ಸಾಧ್ಯತೆ ಇದ್ದು ಈ ಘಟನೆ ಚೈನಾದ ನೌಕಾಪಡೆಯ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಾಗೇನೆ ಚೈನಾದ ಹಠ ಎಂಥದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಅವರು ತಮ್ಮ ದೇಶದ ಅಭಿವೃದ್ಧಿಗಾಗಿ ಕೋಟ್ಯಂತರ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಬಲಿ ಕೊಟ್ಟ ಉದಾಹರಣೆ
ಕಾರ್ಯಾಚರಣೆಯನ್ನು ಹೊಂದಿದ್ದಾರೆ. ಹೀಗಿರುವಾಗ ಒಂದು ಹಿನ್ನಡೆ ಚೈನಾದ ವೇಗವನ್ನು ತಗ್ಗಿಸುತ್ತೆ ಅಂದ್ರೆ ಅದನ್ನು ನಂಬುವುದು ಕಷ್ಟ ಆಗುತ್ತೆ. ಚೈನಾ ಈ ಹಿಂದೆ ತಯಾರು ಮಾಡಿದ J-20 ಸ್ಟೆಲ್ತ್ ಯುದ್ಧ ವಿಮಾನ ಆಯ್ತಲ್ಲ, ಅದರ ಬಗ್ಗೆ ಕೂಡ ಜಗತ್ತು ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿತು. J-20 ಆರಂಭದಲ್ಲಿ ಸಾಕಷ್ಟು ವೈಫಲ್ಯಗಳನ್ನು ಕೂಡ ಕಾಣಬೇಕಾಗುವಂತು. ಅದರ ತಂತ್ರಜ್ಞಾನದ ಬಗ್ಗೆನೇ ಸಂಶಯಗಳು ಉದ್ಭವ ಆದವು. ಆ ನಂತರದ ದಿನಗಳಲ್ಲಿ ಚೈನಾ ತನ್ನ ಸ್ಟೆಲ್ತ್ ಯುದ್ಧ ವಿಮಾನದ ಎಲ್ಲ ತಾಂತ್ರಿಕ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಈಗ ಅದನ್ನ ಅಮೆರಿಕಾದ F-36ಗೆ ಸರಿಸಮಾನವಾಗಿ ನಿಲ್ಲಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದೊಂದು ಸಬ್ಮರಿನ್ನ ಮುಳುಗಡೆ ಅನ್ನೋದು ಚೈನಾ ತಾಂತ್ರಿಕವಾಗಿ ಮತ್ತಷ್ಟು ಬಲಿಷ್ಠಗೊಳ್ಳುವುದಕ್ಕೆ ಕೂಡ ಕಾರಣ ಆಗುವ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕೂಡ ಚೈನಾ ಈ ಘಟನೆಯನ್ನ ಹೇಗೆ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದು ಗೆಳೆಯರೆ, ಚೈನಾದ ಸಬ್ಮರಿನ್ ಒಂದು ತಾಂತ್ರಿಕ ದೋಷದ ಕಾರಣದಿಂದ ಸಮುದ್ರದಲ್ಲಿ ಮುಳುಗಿ ಹೋದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.